ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವ್ಲಾಗ್ನಲ್ಲಿ ನನ್ನ ಒಂದು ಡೈಲಿ ರೂಟೀನ್ ವ್ಲಾಗ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಇಷ್ಟೇ ಹೇಳ್ದಿರಾ ಒಂದು ಕೋಸ್ಟರ್ದು ರಿವ್ಯೂ ಸಹ ಇದೆ. ಸೊ ಇದ್ರ ಜೊತೆ ಒಂದು ರೆಸಿಪಿ ಸಹ ಶೇರ್ ಮಾಡ್ತಾ ಇದ್ದೀನಿ. ಸೊ ಎಲ್ಲೂ ಸ್ಕಿಪ್ ಮಾಡ್ತೀರಾ, ಕೊನೆ ತನಕ ನೋಡಿ ಅಂತ ಹೇಳ್ತಾ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಇವಾಗ ನಾನು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ರೊಟ್ಟಿ ಮಾಡ್ಕೊಂಡಿದ್ದೀನಿ, ರವೆ ರೊಟ್ಟಿ. ಸೊ ಯೂಶ್ವಲಿ ರವೆ ರೊಟ್ಟಿ ನಾನು ಅವಾಗವಾಗ ಮಾಡ್ಕೊಳ್ತಾ ಇರ್ತೀನಿ, ಬಟ್ ಅದಕ್ಕೆ ಎಲ್ಲ ಥರ ವೆಜಿಟೇಬಲ್ಸ್ನ ತುರಿದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡು ಮಾಡ್ಕೊಳ್ತೀನಿ. ಸೊ ಇವತ್ತು ಒಂದೇನಂದರೆ, ಈ ಹೋಟೆಲ್ಸಲ್ಲೆಲ್ಲ ಈ ಅಕ್ಕಿ ರೊಟ್ಟಿ ಎಲ್ಲ ಮಾಡಿದಾಗ ಈ ಎಳ್ಳನ್ನ ಮೇಲೆ ಹಿಂಗೆ ಇದು ಮಾಡಿಕೊಡ್ತಾರೆ ಪ್ಯಾಕ್ ಮಾಡಿ. ಅದು ಮೊನ್ನೆ ಒಂದು ಸಲ ಹಿಂಗೆ ಹೋಟೆಲಲ್ಲಿ ತಿಂದಾಗ ತುಂಬಾ ಇಷ್ಟ ಆಯಿತು. ಸೊ ಇವತ್ತು ನಾನು ಮನೇಲಿ ಅದನ್ನು ಟ್ರೈ ಮಾಡ್ತಾಯಿದ್ದೀನಿ. ಸೊ ಈ ಥರ ಎಳ್ಳಿರುತ್ತಲ್ಲ, ಅದನ್ನು ಇದು ರೊಟ್ಟಿ ತಟ್ಟಬೇಕಾದ್ರೆ ಮೇಲೆ ಜಸ್ಟ್ ಹಿಂಗೆ ಪ್ಯಾಕ್ ಮಾಡಿ ಅದು ಫುಲ್ಲು ರೋಸ್ಟ್ ಆಗಬೇಕು. ಸೊ ರೋಸ್ಟ್ ಆದಮೇಲೆ ನೀವು ತಿಂದರೆ ಅಂತೂ ಸಖತ್ತಾಗಿರುತ್ತೆ. ನೋಡಿ ಇಲ್ಲೆಲ್ಲ ಎಳ್ಳು ಕಾಣ್ತಾ ಇದೆಯಲ್ಲ, ಇದಂತೂ ಸಖತ್ತಾಗಿ ಅನಿಸುತ್ತೆ ನನಗೆ. ಸೊ ನೀವು ಒಂದ್ಸಲ ಟ್ರೈ ಮಾಡಿ, ರೊಟ್ಟಿ ಮಾಡಬೇಕಾದ್ರೆ ಈ ಥರ ಸ್ವಲ್ಪ ಎಳ್ಳು ಪ್ಯಾಟ್ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಸೊ ನೆಕ್ಸ್ಟು ಸ್ವಲ್ಪ ಈ ಒಂದು ಇಂಡೋರ್ ಪ್ಲ್ಯಾಂಟ್ಸ್ದೆಲ್ಲ ಪ್ಲೇಸಸ್ ಚೇಂಜ್ ಮಾಡ್ತಾಯಿದ್ದೀನಿ. ಅಂದರೆ ಇಷ್ಟು ದಿನ ಇದು ಬಿಸಿಲಲ್ಲಿತ್ತಲ್ವ ಈ ಗಿಡ, ಸೊ ಇವಾಗ ರೀಪ್ಲೇಸ್ ಮಾಡ್ತಾಯಿದ್ದೀನಿ ಬೇರೆ ಗಿಡದ ಜೊತೆ. ಇದು ಬುದ್ಧ ಹತ್ರ ಇದ್ದಿದ್ದಂಥ ಒಂದು ಗಿಡ. ಸೊ ಇವಾಗ ಇದು ಕಿಚನಿಗೆ ಬಂದಿದೆ. ಈ ಥರ ರೊಟೇಷ್ನಲ್ ಬೇಸಿಸ್ಸು ನಾನು ಆವಾಗವಾಗ ಇಂಡೋರ್ ಪ್ಲ್ಯಾಂಟ್ಸು ಎಲ್ಲೆಲ್ಲಿ ಬಿಸಿಲು ಬೀಳುತ್ತೋ ಅದ್ರ ಹತ್ರ ಇಟ್ಟು ರಿಮೈನಿಂಗ್ ಇರೋದನ್ನು ಬಿಸಿಲು ಇಲ್ದಿರೋ ಜಾಗದಲ್ಲಿ ಸ್ವಲ್ಪ ದಿನ ಇಡ್ತೀನಿ. ಸೊ ಇವಾಗ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು ನಾನು ರಿಮೈನಿಂಗ್ ಟಾಸ್ಕ್ ಏನಿದೆಯಲ್ಲ ಮನೆಯಲ್ಲಿ ಅದನ್ನೆಲ್ಲ ಮುಗಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬೆಡ್ ಸ್ಪ್ರೆಡ್ಸ್ ಎಲ್ಲ ಚೇಂಜ್ ಮಾಡಬೇಕಾಗಿತ್ತು, ಅದನ್ನೆಲ್ಲ ಚೇಂಜ್ ಮಾಡ್ಕೊಳ್ಳೋಣ ಅಂತ ಇವಾಗ ಬಂದಿದ್ದೀನಿ. ಯೂಶ್ವಲಿ ಈ ಬೆಡ್ ಸ್ಪ್ರೆಡ್ಸ್ದು ಒಂದೇನಂದರೆ, ಈ ಮ್ಯಾಟ್ರಸ್ ಪ್ರೊಟೆಕ್ಟರ್ ಇರೋದ್ರಿಂದ ಅಷ್ಟು ಏನು ಧೂಳು ಅನಿಸಲ್ಲ. ಬಟ್ ಸ್ಟಿಲ್ ನೀವೇನಾದರೂ ಅದನ್ನು ಕ್ಲೀನ್ ಮಾಡೋವಾಗಂತೂ ಅದರಲ್ಲಿ ಸಿಗೋವಂಥ ಪಾರ್ಟಿಕಲ್ಸ್ ನೋಡಿದ್ರೆ ಎಷ್ಟು ಧೂಳಿತ್ತ ಅಂತ ಅನಿಸುತ್ತೆ. ಬಟ್ ನಾನು ಯೂಶ್ವಲಿ ಯಾವಾಗ ಬೆಡ್ ಸ್ಪ್ರೆಡ್ಸ್ನೆಲ್ಲ ಚೇಂಜ್ ಮಾಡಿದ್ರೂ ನೀಟಾಗಿ ಡೀಪ್ ಕ್ಲೀನಿಂಗ್ ಮಾಡಿನೇ ಚೇಂಜ್ ಮಾಡ್ತೀನಿ. ಸೊ ಇವಾಗೆಲ್ಲ ಇದನ್ನು ವಾಷಿಂಗ್ ಮಿಷಿನ್ಗೆ ಎಲ್ಲ ಹಾಕ್ಬಿಡೋಣ ಅಂತ ಎಲ್ಲ ತೊಗೊಂಡು ಹೋಗ್ತಾ ಇದ್ದೀನಿ. ಸೊ ಯೂಶ್ವಲಿ ನಾನು ಬಟ್ಟೆಗಳ ಜೊತೆ ಅಂದರೆ ರೆಗ್ಯುಲರ್ ವೇರ್ಸ್ ಜೊತೆ ಬೆಡ್ಶೀಟ್ಸ್ನೆಲ್ಲ ಮಿಕ್ಸ್ ಮಾಡಿ ಹಾಕಲ್ಲ. ಸೊ ಏನಿದ್ರೂ ಈ ಒಂದು ಬೆಡ್ ಸ್ಪ್ರೆಡ್ಸ್ನ ಮತ್ತು ಪಿಲ್ಲೋ ಕವರ್ಸು ಇದೆಲ್ಲ ಸಪ್ರೇಟಾಗಿ ಹಾಕ್ಕೊಳ್ತೀನಿ. ಸೊ ನೆಕ್ಸ್ಟು ಒಂದು ಕೋಸ್ಟರ್ ಆರ್ಡ್ರ್ ಮಾಡಿದ್ದೆ, ಇವತ್ತು ಡೆಲಿವರಿ ಬಂದಿದೆ. ಸೊ ಇದು ತೊಗೊಂಡಿದ್ದ ರೀಸನ್ ಏನಂದರೆ, ನಾನು ರೀಸೆಂಟ್ ವ್ಲಾಗ್ಸ್ ನೋಡಿದರೆ ಒಂದು ಗ್ಲಾಸ್ ಜಾರ್ ಪಾಟ್ ತೊಗೊಂಡಿದ್ದೀನಿ. ಸೊ ಅದಕ್ಕೆ ಒಂಥರ ಗ್ರಿಪ್ಪಾಗಿ ಕೂತ್ಕೋಬೇಕು ಅಂದರೆ ಒಂಥರ ಸ್ಟ್ಯಾಂಡ್ ಥರ ಬೇಕಿತ್ತು. ಪ್ಲಸ್ ಇದು ಕೋಸ್ಟರ್ ತೊಗೊಂಡ್ರೆ ಹೀಟ್ ರೆಸಿಸ್ಟೆನ್ಸು ಇರುತ್ತಲ್ವ, ಸೊ ಅದಕ್ಕೆ ಪರ್ಫೆಕ್ಟಾಗಿ ಸೂಟ್ ಆಗುತ್ತೆ ಅಂತ ಇದನ್ನು ತೊಗೊಂಡಿದ್ದೀನಿ. ಸೊ ಇದು ವುಡನ್ ಕೋಸ್ಟರು. ಸೊ ಇದರಲ್ಲೇ ನಿಮಗೆ ಸ್ಮಾಲ್ ಸೈಜಸ್ಸು ಸಿಗುತ್ತೆ, ಈ ಗ್ಲಾಸೆಲ್ಲ ಇಡೋಕ್ಕೆ, ಕಾಫಿ ಮತ್ತು ಟೀ ಇದಕ್ಕೆಲ್ಲ. ಅದು ಕ್ಯೂಟ್ ಶೇಪ್ಸಲ್ಲಿ ಬರುತ್ತೆ. ಸೊ ಇದರಲ್ಲಿ ಸ್ಕ್ವೇರು ಮತ್ತು ರೌಂಡ್ ಇತ್ತು. ನಂದು ಈ ಪಾಟ್ ರೌಂಡ್ ಶೇಪ್ ಬೇಸ್ ಇರೋದ್ರಿಂದ ನಾನು ರೌಂಡೇ ತರಿಸ್ಕೊಂಡಿದ್ದೀನಿ. ಸೊ ಇದು ಮಧ್ಯದಲ್ಲಿ ಮೆಟಲ್ ಫಿನಿಶ್ ಕೊಟ್ಟಿದ್ದಾನೆ, ಔಟ್ಸೈಡು ವುಡನ್ ಫಿನಿಶ್ ಕೊಟ್ಟಿದ್ದಾನೆ. ಸಖತ್ ಕ್ಯೂಟಾಗಿದೆ ನೋಡೋಕ್ಕಂತೂ. ಸೊ ಇವಾಗ ಸೆಟ್ ಆಫ್ 2 ತರಿಸಿದ್ದು, ಒಂದನ್ನು ಆ ಜಾರ್ನ ಇಟ್ಟಿದ್ದೀನಿ ನೋಡಿ, ಈ ಥರ ಇರುತ್ತೆ. ಸೊ ಇದು ಬರೀ ಜಾರ್ಸ್ ಅಂತಲೇ ಅಲ್ಲ, ನೀವು ಅಡುಗೆ ಎಲ್ಲ ಮಾಡಿ ಅದು ಬಿಸಿ ಬಿಸಿ ಏನನ್ನ ಇಡಬೇಕಾದ್ರೆ ಆ ಡಿಶಸ್ ಸಹ ಇದನ್ನು ಬೇಸಾಗಿ ಇಟ್ಕೋಬೋದು. ನನಗಂತೂ ಮೆಟೀರಿಯಲ್ ತುಂಬಾ ಇಷ್ಟ ಆಯಿತು. ಇವಾಗ ಸದ್ಯಕ್ಕೆ ಒಂದು ಯೂಸ್ ಮಾಡ್ಕೊಳ್ತಾ ಇದ್ದೀನಿ, ಇನ್ನೊಂದು ಹಂಗೆ ಎತ್ತಿಟ್ಟಿದ್ದೀನಿ. ಸೊ ನನಗೆ ರಿಕ್ವೈರ್ಮೆಂಟ್ ಆದಾಗ ಯೂಸ್ ಮಾಡ್ಕೊಳ್ಳೋಣ ಅಂತ. ಸೊ ನೋಡಿ ಇದೆ ಅದು ಸೆಟ್ ಆಫ್ 2. ನನಗಂತೂ ತುಂಬ ಇಷ್ಟ ಆಯಿತು. ಇದ್ರದ್ದು ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿರ್ತೀನಿ ಲಿಂಕು. ಸೊ ನಿಮ್ಮೆಲ್ಲರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಹೋಗಿ ತಗೊಳ್ಳಿ. ಸೊ ನೆಕ್ಸ್ಟು ಇನ್ನೇನು ಮನೆಯೆಲ್ಲ ಕೆಲಸ ಎಲ್ಲ ಮುಗೀತು. ಇವಾಗ ಮಧ್ಯಾಹ್ನದ ಲಂಚ್ ಕೂಡ ಪ್ರಿಪೇರ್ ಮಾಡಿಟ್ಬಿಟ್ರೆ ನೆಮ್ಮದಿಯಾಗಿ ಆಫೀಸ್ ಕೆಲಸ ಕಂಟಿನ್ಯೂ ಮಾಡ್ಬೋದು ಅಂತ ಇವತ್ತು ಸೋರೆಕಾಯಿ ತಂದಿದ್ರು. ಸೊ ಸೋರೆಕಾಯಿ ಯೂಸ್ ಮಾಡಿಕೊಂಡು ಇವಾಗೂ ಸಾಂಬಾರು ಮತ್ತು ಕೈಮಾ ಉಂಡೆ ಅಂಥದ್ದೆಲ್ಲ ಮಾಡ್ಕೊಳ್ತೀನಿ. ಬಟ್ ಇವತ್ತು ಟೈಮ್ ಇಲ್ಲ. ಸೊ ಯೂಶ್ವಲಿ ನಾನು ಟೈಮ್ ಇರೋವಾಗ ಇಂಥದ್ದೇನಾದರೂ ಮಾಡ್ಕೊಳ್ತೀನಿ. ಸೊ ಇವತ್ತು ಸ್ವಲ್ಪ ಮನೆ ಕೆಲಸನೇ ಸ್ವಲ್ಪ ಲೇಟ್ ಆಗೋಯಿತು. ಅಂದರೆ ವಾಷಿಂಗ್ ಮಿಷಿನ್ಗೆಲ್ಲ ಹಾಕೋದು, ಅದನ್ನೆಲ್ಲ ಎತ್ಕೊಂಡೋಗಿ ಡ್ರೈ ಮಾಡೋದು, ಅದೆಲ್ಲನೇ ಟೈಮ್ ಆಗೋಯಿತು. ಸೊ ಇವಾಗ ಒಂದು 10-15 ಮಿನಿಟ್ಸ್ ಅಷ್ಟೇ ಟೈಮ್ ಇದೆ. ಅಷ್ಟರಲ್ಲಿ ನಾನು ಏನಾದರೂ ಕರಿ ಮಾಡಿ ಇಟ್ಬಿಡಬೇಕು. ಸೊ ನನಗೆ ಟೈಮ್ ಇಲ್ದಿರೋವಾಗ ಕ್ವಿಕ್ಕಾಗಿ ಮಾಡೋದು ಈ ರೆಸಿಪಿ. ಸೊ ಇದು ಎಷ್ಟು ಕ್ವಿಕ್ಕಾಗಿ ಆಗುತ್ತೋ ಅಷ್ಟೇ ರುಚಿಯಾಗಿ ಸಹ ಇರುತ್ತೆ, ರುಚಿಗೇನು ಕೊರತೆ ಇರಲ್ಲ. ಸೊ ಇದು ಮಾಡಿದಾಗಂತೂ ರೈಸು ಅಂತೂ ಎಕ್ಸ್ಟ್ರಾನೇ ತಿಂತೀವಿ ಅಂತಲೇ ಹೇಳ್ಬೋದು. ಸೊ ಇವತ್ತು ನಾನು ತೋರಿಸ್ತಾ ಇರೋದು ಸೋರೆಕಾಯಿ ಪಚ್ಚಡಿ ಅಂತ. ಸೊ ಇದಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟ್ಸು ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ನಾನು ಅರ್ಧ ಸೋರೆಕಾಯಿಗೆ 1 ಗೆಡ್ಡೆ ಬೆಳ್ಳುಳ್ಳಿ, ಒಂದು 10 ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಸೊ ಖಾರ ಇದ್ರೇ ಇದು ಚೆನ್ನಾಗಿರುತ್ತೆ, ತುಂಬ ಇಲ್ಲಾಂದರೆ ಹುಳಿ ಆಗುತ್ತೆ. ಸೊ ಆದಷ್ಟು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಜಾಸ್ತಿನೇ ಹಾಕ್ಕೊಳ್ಳಿ, ಮಿನಿಮಮ್ 10 ಹಾಕ್ಕೊಳ್ಳಿ. ನೆಕ್ಸ್ಟು ಒಂದು ಸ್ವಲ್ಪ ದಪ್ಪನೇ ಸೋರೆಕಾಯಿ ಕಟ್ ಮಾಡಿಕೊಂಡು ಅದೇ ಎಣ್ಣೆಗೆ ಬಾಡಿಸ್ಕೊಂಡಿದ್ದೀನಿ. 1 ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದಕ್ಕೆ ಸ್ವಲ್ಪ ಜೀರಿಗೆ
ಹಾಕ್ಕೊಂಡ್ರೆ ಇಷ್ಟೇ ನೋಡಿ ಇದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸು. ಉಪ್ಪು ಹಾಕ್ಕೊಂಡ್ರೆ ಸೋರೆಕಾಯಿ ಪಚ್ಚಡಿ ಹಾಗೇ ಹೋಯ್ತು ಅಂತ ಹೇಳ್ಬೋದು. ಜಸ್ಟ್ 15 ಮಿನಿಟ್ಸ್ ಆ ಸೋರೆಕಾಯಿ ಬೆಂದರೆ ಸಾಕು, ಮುಗ್ದೋಗುತ್ತೆ. ಸೊ ಈ ಒಂದು ಸ್ಟೇಜಲ್ಲಿ ಇವಾಗ ಆಫ್ ಕುಕ್ ಆಗಿದೆ ಸೋರೆಕಾಯಿ ಎಲ್ಲ. ಸೊ ಈ ಒಂದು ಸ್ಟೇಜಲ್ಲಿ ಜೀರಿಗೆ ಹಾಕ್ತಿದ್ದೆ. ಆ್ಯಕ್ಚುಲಿ ಸ್ಟಾರ್ಟಿಂಗೇ ನೀವು ಹಾಕ್ಬೋದು, ನಾನು ಮರ್ತೋಗಿದ್ದೆ, ಅದಕ್ಕೆ ಇವಾಗ ಹಾಕ್ಕೊಳ್ತಾ ಇದ್ದೀನಿ. ಸೊ ನೀವು ಯಾವಾಗ ಹಸಿಮೆಣ್ಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಹುರ್ಕೊಳ್ತೀರಲ್ಲ ಆವಾಗೇ ಜೀರಿಗೆ ಸಹ ಹಾಕ್ಕೊಳ್ಳಿ. ಸೊ ಲಾಸ್ಟಿಗೆ ಉಪ್ಪೆಲ್ಲ ಹಾಕಿದ್ಮೇಲೆ ಹುಣಸೆಹಣ್ಣು, ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ಹಾಕಿ ನೀಟಾಗಿ ತರಿಯಾಗಿ ರುಬ್ಕೋಬೇಕು. ನುಣ್ಣಗೆ ರುಬ್ಕೊಬಿಡಿ, ಅದು ತರಿಯಾಗಿ ಬಾಯಿಗೆ ಒಂದು ಸ್ವಲ್ಪ ಸೋರೆಕಾಯಿ ಸಿಗ್ತಾ ಇದ್ರೇ ಚೆನ್ನಾಗಿರುತ್ತೆ. ಇವಾಗ ಅದಕ್ಕೆ ಒಗ್ಗರಣೆ ಕೊಟ್ಕೊಂಡಿದ್ದೀನಿ. ಅಂದರೆ ಸ್ವಲ್ಪ ಉದ್ದಿನಬೇಳೆ, ಕಡಲೆಬೇಳೆ, ಬ್ಯಾಡಗೆ ಮೆಣಸಿನ್ಕಾಯಿ ಮತ್ತು ಕರಿಬೇವು ಹಾಕ್ಕೊಂಡಿದ್ದೀನಿ. ಸಾಸಿವೆ ಹಾಕಿ ಇಲ್ಲಿ ಒಗ್ಗರಣೆ ಕೊಟ್ಕೊಳ್ತಾ ಇದ್ದೀನಿ. ಸೊ ಇವಾಗ ಏನು ರುಬ್ಕೊಂಡಿರ್ತೀರಲ್ಲ ಇದನ್ನು ಹಾಕಿ ಒಗ್ಗರಣೆ ಕೊಟ್ಕೊಂಡ್ರೆ ಪಚ್ಚಡಿ ರೆಡಿ ಆಗುತ್ತೆ. ಇದಕ್ಕೆ ಯಾವುದೇ ರೀತಿ ಅಂದರೆ ಪೌಡರ್ಸ್ ಯೂಸ್ ಮಾಡಿಲ್ಲ ನಾನು. ಸೊ ನೋಡಿದ್ರಲ್ಲ ಎಷ್ಟು ಸಿಂಪಲಾಗಿ ಆಗೋಯ್ತು ಪಚ್ಚಡಿ ಅಂತ. ಇದು ಒಂದು ಸಲ ಟ್ರೈ ಮಾಡಿ. ತುಪ್ಪ ಅನ್ನ ಹಾಕ್ಕೊಂಡು ಈ ಪಚ್ಚಡಿ ಹಾಕ್ಕೊಂಡು ತಿಂತಾಯಿದ್ರೆ ಅಂತ ಎಕ್ಸ್ಟ್ರಾ ಅನ್ನ ಹಾಕ್ಸ್ಕೊಳ್ತಾರೆ ನಿಮ್ಮ ಮನೇಲಿ ಸಹ. ಸೊ ಇವಾಗ ಮಗ ಸ್ಕೂಲಿಂದ ಬಂದಿದ್ದಾನೆ, ಅದಕ್ಕೆ ಸ್ವಲ್ಪ ಬಾಳೆಹಣ್ಣೆಲ್ಲ ಸ್ನ್ಯಾಕ್ಸ್ ಕೊಟ್ಟು ನೆಕ್ಸ್ಟು ನನ್ನ ಹತ್ರ ಎಲ್ಲ ಈ ಒಂದು ಸ್ಲಿಪ್ ಟೆಸ್ಟ್ ಕೊಟ್ಟಿದ್ರು, ಔಟ್ ಆಫ್ ಔಟ್ ತೆಗ್ದಿದ್ದೀನಮ್ಮ ಅಂತ ಎಲ್ಲ ಸೈನ್ ಹಾಕ್ಸ್ಕೊಳ್ತಾ ಇದ್ದಾನೆ. ಸೊ ಯೂಶ್ವಲಿ ನಮ್ಮ ಮನೇಲಿ ಏನಂದರೆ ಮಾರ್ಕ್ಸ್ ಔಟ್ ಆಫ್ ಔಟ್ ತೆಗ್ದಿದ್ರೆ ನಾನು ಸೈನ್ ಹಾಕ್ತೀನಿ, ಇಲ್ಲಾಂದರೆ ನಿಮ್ಮ ಅಪ್ಪ ಹತ್ರ ಹಾಕ್ಸ್ಕೊಳ್ಳಿ ಅಂತೀನಿ. ಸೊ ಲೈಕ್ ಈ ಸಬ್ಜೆಕ್ಟಲ್ಲಿ ಆಲ್ಮೋಸ್ಟ್ ಮ್ಯಾಥ್ಸ್ ಎಲ್ಲದರಲ್ಲೂ ಅವನು ಔಟ್ ಆಫ್ ಔಟೇ ತೆಗಿತಾನೆ. ಅವ್ನಿಗೆ ಮ್ಯಾಥ್ಸ್ ಇಷ್ಟ. ಬಟ್ ಬೇರೆ ಸಬ್ಜೆಕ್ಟ್ಸಲ್ಲಿ 1 ಮಾರ್ಕ್ ಎಲ್ಲ ಕಡಿಮೆ ತೆಗ್ದಾಗ ಅವ್ರ ಅಪ್ಪ ಹತ್ರ ಹೋಗಿ ಹಾಕ್ಸ್ಕೊಳ್ತಾನೆ. ಸೊ ನಂತರನೇ ನನ್ನ ಮಗಗೂ ಮ್ಯಾಥ್ಸ್ ಅಂದರೆ ಫೇವ್ರೇಟ್. ಸೊ ಲೈಕ್ ಮಾಮ್ ಲೈಕ್ ಸನ್ ಅನ್ನೋ ಥರ ಕಾಂಬೋ ಇದೆ ನೋಡಿ ಇಲ್ಲಿ. ಸೊ ನೆಕ್ಸ್ಟು ಒಂದು ಒಳ್ಳೆ ಟೀ ಮಾಡಿಕೊಂಡು ಕುಡಿತಾ ಇದ್ದೀನಿ. ಇನ್ನು ನೆಕ್ಸ್ಟ್ ನಂದು ಇನ್ನೊಂದು ಟಾಸ್ಕ್ ಇದೆ. ಸೊ ಇನ್ನು ಒಂದು 2-3 ಸಬ್ಜೆಕ್ಟ್ಸು ನನ್ನ ಮಗಳಿಗೆ ಪ್ರಾಜೆಕ್ಟ್ ವರ್ಕ್ಗೆ ನಾನು ಹೆಲ್ಪ್ ಮಾಡಬೇಕು. ಸೊ ಸಂಜೆ ಒಂದು ಸ್ವಲ್ಪ ಬ್ರೇಕ್ ತೊಗೊಂಡು ಅವಳದು ಫಸ್ಟು ಪ್ರಾಜೆಕ್ಟ್ ವರ್ಕ್ ಎಲ್ಲ ಮುಗಿಸ್ಕೊಟ್ಬಿಟ್ರೆ ಆಮೇಲೆ ನಂದು ಆಫೀಸ್ ಕಾಲ್ಸ್ ಎಲ್ಲ ಇರುತ್ತೆ, ಅಟೆಂಡ್ ಮಾಡೋಣ ಅಂತ ಇವಾಗ ಸ್ವಲ್ಪ ಪ್ರಾಜೆಕ್ಟ್ ವರ್ಕ್ ಎಲ್ಲ ಮಾಡ್ತಾಯಿದ್ದೀನಿ. ಮತ್ತು ಇನ್ನೊಂದು ಏನಂದರೆ ನನ್ನ ಮಗಳಿಗೆ ಈ ಒಂದು ಸ್ಕೆಚಿಂಗ್ ಹೆಂಗೆ ಮಾಡೋದು ಅನ್ನೋದಕ್ಕಿಂತ ಶೇಡಿಂಗ್ ಹೇಳ್ಕೊಟ್ಬಿಟ್ಟಿದ್ದೀನಿ. ನಾನು ಜಸ್ಟ್ ಡ್ರಾಯಿಂಗ್ಸು ಇಂಥದ್ದೆಲ್ಲ ಬರೆದು ಕೊಡ್ತೀನಿ. ಅಂದರೆ ಏನು ಬರೀಬೇಕು, ಎಲ್ಲಿ ಬರೀಬೇಕು ಅಂತ ಒಂದು ಸ್ಕೆಚ್ ಹಾಕಿ ಕೊಡ್ತೀನಿ. ಸೊ ಬಟ್ ಅದು ಕಲರಿಂಗು ನೋಡಿ, ಯೂಶ್ವಲಿ ಕಲರಿಂಗ್ ಫುಲ್ಲು ಫಿಲ್ ಮಾಡಿಬಿಡ್ತಾಯಿದ್ಲು. ಬಟ್ ರೀಸೆಂಟಾಗಿ ಶೇಡಿಂಗ್ ಹೆಂಗೆ ಮಾಡೋದು ಅಂತ ಹೇಳ್ಕೊಟ್ಟೆ. ಇವಾಗೆಲ್ಲ ನೀಟಾಗಿ ಕಲ್ತಿದ್ದಾಳೆ. ಸೊ ಇಲ್ಲೆಲ್ಲ ಮಾಡ್ತಾ ಇದ್ದಾಳೆ, ನೀವು ನೋಡ್ತಾ ಇರ್ಬೋದು. ಸೊ ಈ ಶೇಡಿಂಗ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಅದರದ್ದು ಕಲರ್ಸ್ ಯೂಸ್ ಆಗೋದು ಕೂಡ ಕಡಿಮೆ ಆಗುತ್ತೆ, ಬಟ್ ಲುಕ್ ಮಾತ್ರ ಎನ್ಹಾನ್ಸ್ ಆಗುತ್ತೆ. ಸೊ ಇದೊಂದು ಟೆಕ್ನಿಕ್ಕು ಪೇಂಟಿಂಗ್ ಆರ್ ಸ್ಕೆಚಿಂಗಲ್ಲಿ. ಸೊ ಎಲ್ಲಿ ನೀವು ಶೇಡಿಂಗ್ ಯೂಸ್ ಮಾಡ್ತೀರಾ ಅದು ಲುಕ್ಕು ಎನ್ಹಾನ್ಸ್ ಆಗುತ್ತೆ. ಸೊ ಇವಾಗೆಲ್ಲ ಕಲರ್ಸ್ದು ಲೈಕ್ ಶೇಡಿಂಗ್ ಎಲ್ಲ ಕಲ್ತಿದ್ದಾಳೆ. ಇವಾಗ ಅವಳು ಪ್ರಾಕ್ಟೀಸ್ ಮಾಡ್ತಾ ಇದ್ದಾಳೆ. ಸೊ ಇವತ್ತು ಒಂದು 3 to 4 ಸಬ್ಜೆಕ್ಟ್ಸೇ ಸ್ಕೆಚಿಂಗ್ ಎಲ್ಲ ಮುಗಿಸಿ ಕೊಟ್ಟೆ ಅಂತಲೇ ಹೇಳ್ಬೋದು. ಯಾಕಂದರೆ ನಾಳೆ ಒಂದು ವೇಳೆ ಬ್ಯುಸಿ ಆಗೋದ್ರೆ ಆಫೀಸ್ ಕೆಲಸ ಅಲ್ಲಿ ಇದೆಲ್ಲ ಸ್ಟಕ್ ಆಗಬಾರ್ದು ಅಂದ್ಬಿಟ್ಟು ಲೈಕ್ ಇವತ್ತೇ ಎಲ್ಲ ಮುಗಿಸ್ಬಿಡೋಣ ಅಂತ. ಒಂದು 3 ಸಬ್ಜೆಕ್ಟ್ಸ್ ಮ್ಯಾಥ್ಸು, EVS, ಇಂಗ್ಲೀಷ್ 1 ಈ ಥರ ತುಂಬಾ ಇತ್ತು. ಸೊ ಅದೆಲ್ಲನೂ ಲೈಕ್ ಮಾಡಿಕೊಟ್ರೆ ಎಲ್ಲ ಲೈಕ್ ಶೇಡಿಂಗ್ ಅವಳೇ ಮಾಡಿದ್ದಾಳೆ. ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಸೊ ನಿಮ್ಗೆ ಯಾವ ರೀತಿ ಮಾಡಿದ್ದಾಳೆ, ನಿಮ್ಗೆ ಚೆನ್ನಾಗಿ ಇಷ್ಟ ಆಯಿತಾ ಕಮೆಂಟ್ಸಲ್ಲಿ ತಿಳಿಸಿ. ಸೊ ನೆಕ್ಸ್ಟು ಇವಾಗ ಇನ್ನೇನು ಮಲಗಬೇಕು. ಬಟ್ ಮಲ್ಗೋಕ್ಕೆ ಮುಂಚೆ ಸ್ವಲ್ಪ ಈ ಒಂದು ಬೆಡ್ ಸ್ಪ್ರೆಡ್ಸ್ನೆಲ್ಲ ಕ್ಲೀನ್ ಮಾಡಿಕೊಂಡು ಲೈಕ್ ಮಲ್ಗೋಣ ಅಂತ ಇವಾಗ ಡೀಪ್ ಕ್ಲೀನಿಂಗ್ ಮಾಡ್ತಾಯಿದ್ದೀನಿ. ಸೊ ನಾನು ಬರೋಷ್ಟರಲ್ಲೇ ಮಕ್ಕಳು ನಾವೇ ಮಾಡ್ತೀವಿ ಅಂದರು. ಸೊ ಎನಿವೇಸ್ ಇದು ತುಂಬಾ ಈಸಿ. ಆಗ್ಯಾರೋ ಅವರ ಬೆಡ್ ಸ್ಪ್ರೆಡ್ಸ್ದು ಇದು ಡೀಪ್ ಕ್ಲೀನರ್ ಇದು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ಜಸ್ಟು ಮೂವ್ ಮಾಡ್ತಾ ಇದ್ದರೆ ಅದರಲ್ಲಿರುವಂಥ ಎಲ್ಲ ಪಾರ್ಟಿಕಲ್ಸ್ನೂ ಅದು ಎಳ್ಕೊಳ್ಳುತ್ತೆ. ಸೊ ನೀವು ನೋಡ್ತಾ ಇರ್ಬೋದು, ಝೂಮ್ ಲುಕ್ ತೋರಿಸ್ತಾ ಇದ್ದೀನಿ, ಎಷ್ಟು ಧೂಳಿದೆ ನೋಡೋಕ್ಕೆ ಎಷ್ಟು ನೀಟಾಗಿ ಕಾಣಿಸುತ್ತೆ. ಇಷ್ಟು ಧೂಳಿದೆ ಅಂತ ಅನಿಸೋದೇ ಇಲ್ಲ. ಬಟ್ ಕ್ಲೀನ್ ಮಾಡೋಕೆ ನಮಗೆ ಆಶ್ಚರ್ಯ ಆಗುತ್ತೆ, ಇಷ್ಟು ಧೂಳು ಮೇಲೆ ನಾವು ಮಲ್ಕೊಳ್ತಾ ಇದ್ದ ಅಂತ. ಸೊ ನೋಡಿ ಇಷ್ಟು ಧೂಳಿದೆ. ಜಸ್ಟ್ ಒಂದು 15 ಡೇಸ್ ಬಿಟ್ಟರೆ ನೋಡಿ ಇಷ್ಟು ಧೂಳು ಸೇರ್ಕೊಂಡಿರುತ್ತೆ ಬೆಡ್ ಸ್ಪ್ರೆಡ್ಸ್ ಮೇಲೆ ಎಲ್ಲ. ಸೊ ಬೆಡ್ಶೀಟ್ಸ್ ಏನೋ ಒಗಿತೀವಿ, ಬಟ್ ಈ ಮ್ಯಾಟ್ರೆಸ್ ಪ್ರೊಟೆಕ್ಟರ್ನ ನಾನು ಮಂತ್ಲಿ ಒನ್ಸ್ ಒಗಿತೀನಿ. ಅಂದರೆ 2 times ಒನ್ಸು ಅದನ್ನು ಒಗಿತೀನಿ. ಅದಕ್ಕೆ ಈ ಥರ ಡೀಪ್ ಕ್ಲೀನ್ ಮಾಡ್ಕೊಳ್ತೀನಿ. ಮತ್ತು ಈ ಒಂದು ಮ್ಯಾಟ್ರೆಸ್ ಮೇಲೆ ಸಹ ತುಂಬ ಧೂಳಿರುತ್ತೆ, ಅದನ್ನೆಲ್ಲ ಹೇಳ್ಕೊಳುತ್ತೆ ನೋಡಿ ಎಷ್ಟು ಧೂಳಿದೆ. ಸೊ ಈ ಥರ ಎಲ್ಲ ಕ್ಲೀನ್ ಮಾಡಿ. ಇನ್ನೊಂದು ಏನಂದರೆ ಒಂದು ಸ್ಟೋರಿ ಬೈ ಹೋಮಿಂದ ನಿನ್ನೆ ಒಂದು ಪಾರ್ಸಲ್ ಬಂತು ಬೆಡ್ ಸ್ಪ್ರೆಡ್ಡು. ಸೊ ಆ್ಯಕ್ಚುಲಿ ಏನಾದರೂ ಒಂದು ಪಾರ್ಸಲ್ ಬಂದರೆ ಅದನ್ನು ಯೂಸ್ ಮಾಡೋವರೆಗೂ ನಮಗೆ ನೆಮ್ಮದಿ ಇರಲ್ಲ ಅನಿಸುತ್ತೆ. ಸೊ ಅದಕ್ಕೆ ಇವತ್ತು ಫಸ್ಟು ಅದು ಹೊಸ ಬೆಡ್ ಸ್ಪ್ರೆಡ್ಸ್ನ ಯೂಸ್ ಮಾಡಿಬಿಡೋಣ ಅಂತ ಇವಾಗ ಫಸ್ಟು ಅನ್ಬಾಕ್ಸಿಂಗ್ ತೋರಿಸ್ತಾ ಇದ್ದೀನಿ ಯಾವ ರೀತಿ ಇದೆ ಏನು ಅಂತ.
ಸೊ ಆ್ಯಕ್ಚುಲಿ ನಮ್ಮ ಮನೇಲಿ ಇರೋದು ಇದೇ ಬ್ರ್ಯಾಂಡ್ದೆ ಸ್ಟೋರಿ ಎಟ್ ಹೋಮ್ ಬ್ರ್ಯಾಂಡ್ದೆ ಇರೋದು ಬೆಡ್ ಸ್ಪ್ರೆಡು ನಂಗೆ ತುಂಬ ಇಷ್ಟ ಆಗಿತ್ತು ಅದು ಕ್ವಾಲಿಟಿ ಪ್ಯೂರ್ ಕಾಟನ್ನು. ಸೊ ಅದಕ್ಕೆ ಅದರಲ್ಲೇ ಇನ್ನೊಂದು ತರಿಸಿದ್ದೀನಿ. ಬಟ್ ಸಮ್ಹೌ ನನಗೆ ಇದ್ರದ್ದು ಕ್ವಾಲಿಟಿ ಅದು ಮ್ಯಾಚ್ ಆಗ್ತಾ ಇಲ್ಲ ಅನಿಸ್ತು. ಅದು ಪ್ಯೂರ್ ಕಾಟನ್ ಅನಿಸ್ತು, ಇದೇನೋ ಸ್ವಲ್ಪ ಮಿಕ್ಸ್ ಥರ ಅನಿಸ್ತಾ ಇದೆ. ಬಟ್ ನಂಗೆ ಈ ಡಿಸೈನ್ ಇಷ್ಟ ಆಗಿರೋದ್ರಿಂದ ಹಂಗೆ ಇಟ್ಕೊಂಡಿದ್ದೀನಿ. ಬಟ್ ಪ್ರೈಸ್ ಮಾತ್ರ ಸೇಮೇ ಇದೆ. ಸೊ ನಾನು ತಗೊಂಡಾಗ ಅದು ಆಫರಲ್ಲಿ ತೊಗೊಂಡಿದ್ದೆ. ಇವಾಗ ಈ ಒಂದು ಡಿಸೈನ್ಗೆ ಆಫರ್ ಇದೆ, ಅದರಿಂದ ಇದನ್ನು ತಗೊಂಡೆ. ಇದನ್ನು ಅಜಿಯೋಲಿ ಆರ್ಡ್ರ್ ಮಾಡಿದ್ದು ನಾನು. ಸಮ್ 50% ಏನೋ ಆಫ್ ಇತ್ತು. ಸೊ ಅದಕ್ಕೆ ಆರ್ಡ್ರ್ ಮಾಡಿ ತರಿಸ್ಕೊಂಡಿದ್ದೀನಿ. ಸೊ ಯೂಶ್ವಲಿ ನನಗೆ ತುಂಬ ಈ ಬ್ರೈಟ್ ಕಲರ್ಸ್ ಇಂಥದ್ದೆಲ್ಲ ತೊಗೊಳೋದಕ್ಕಿಂತ ಈ ಥರ ಪ್ಯಾಸ್ಟಲ್ ಕಲರ್ಸೇ ನಾನು ಸೆಲೆಕ್ಟ್ ಮಾಡ್ತೀನಿ, ಅಂದರೆ ಒಂಥರ ಲೈಟ್ ಕಲರ್ಸು. ಬಟ್ ನಮ್ಮ ಒಂದು ವುಡ್ ವರ್ಕ್ಗೆ ಇಂಥದಕ್ಕೆಲ್ಲ ಮ್ಯಾಚ್ ಆಗುತ್ತೆ ಈ ಬೇಜು ಎಲ್ಲ. ಅದಕ್ಕೆ ಈ ಥರ ಜಸ್ಟು ಎಲ್ಲ ಒಂದೇ ಈವನ್ ಇರೋ ಡಿಸೈನ್ನ ಸೆಲೆಕ್ಟ್ ಮಾಡಿದ್ದೀನಿ, ಲೀವ್ಸ್ ಇರೋ ಅಂಥದ್ದು. ಸೊ ಹಾಕಿ ನೋಡಬೇಕು ಯಾವ ರೀತಿ ಕಾಣುತ್ತೆ ಅಂತ. ಮತ್ತು ಈ ಒಂದು ಪಿಲ್ಲೋಸ್ ಸಹ ತುಂಬ ಸೈಜು ದೊಡ್ಡದಾಗಿ ಕೊಟ್ಟಿದ್ದಾನೆ. ಎಷ್ಟು ದೊಡ್ಡ ಪಿಲ್ಲೋಸ್ ಇದ್ರೂ ಫಿಟ್ ಆಗುತ್ತೆ. ಸೊ ನನಗಂತೂ ಇದು ತುಂಬಾ ಇಷ್ಟ ಆಯಿತು, ಡಿಸೈನು ಕ್ವಾಲಿಟಿ ಎಲ್ಲ. ಬಟ್ ಇದ್ರ ಜೊತೆಗೆ ಇನ್ನೊಂದು ಆರ್ಡ್ರ್ ಮಾಡಿದ್ನಲ್ಲ, ಅದರದ್ದು ಕ್ವಾಲಿಟಿ ಇನ್ನೂ ಚೆನ್ನಾಗಿದೆ. ಅದರದ್ದು ಸಹ ನಾನು ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿರ್ತೀನಿ. ಸೊ ನಿಮ್ಮ ಯಾರಿಗಾದ್ರೂ ಇದ್ರದ್ದು ಇಂಟ್ರೆಸ್ಟ್ ಇದ್ದರೆ ಆ ಲಿಂಕನ್ನ ಯೂಸ್ ಮಾಡ್ಕೊಂಡು ಆರ್ಡ್ರ್ ಮಾಡ್ಕೋಬೋದು. ಸೊ ಇವಾಗ ಆ ಬೆಡ್ ಸ್ಪ್ರೆಡ್ಸ್ನೆಲ್ಲ ಹಾಕ್ತಾಯಿದ್ದೀನಿ. ಯೂಶ್ವಲಿ ನಾನು ಈ ಥರ ಏನಾದರೂ ಕೆಲಸ ಮಾಡೋವಾಗ ನನ್ನ ಮಗ ಎಲ್ಲದರಲ್ಲೂ ಬಂದು ಹೆಲ್ಪ್ ಮಾಡ್ತಾನೆ. ಸೊ ಇವಾಗ ಬೆಡ್ ಸ್ಪ್ರೆಡ್ಸ್ ಹಾಕ್ತಾಯಿದ್ರೆ ಅದಕ್ಕೂ ಎಲ್ಲ ಹೆಲ್ಪ್ ಮಾಡ್ತಾ ಇದ್ದಾನೆ. ಸೊ ಆ ಟೂಲ್ ಇರೋದ್ರಿಂದ ಇದನ್ನು ತುಂಬಾ ಈಸಿಯಾಗಿ ನಾವು ಬೆಡ್ ಸ್ಪ್ರೆಡ್ಸ್ನ ಚೇಂಜ್ ಮಾಡ್ಕೋಬೋದು. ಸೊ ಚಿಕ್ಕ ಮಕ್ಕಳು ಸಹ ಅದನ್ನು ನೋಡಿ ನೀಟಾಗಿ ಅದನ್ನು ಒಳಗಡೆ ಸೇರಿಸ್ಬಿಟ್ಟು ಅದು ಒಂದು ಸ್ವಲ್ಪ ಎಷ್ಟೇ ವೆಯ್ಟ್ ಇದ್ರೂ ಅದು ಹೋಲ್ಡ್ ಮಾಡುತ್ತೆ. ಸೊ ನನಗಂತೂ ಈ ಟೂಲ್ ತುಂಬಾ ಯೂಸ್ಫುಲ್ ಆಗಿದೆ ತಗೊಂಡಾಗಿಂದ. ಇಲ್ಲಾಂದರೆ ಇದು 10 ಇಂಚ್ ಬೆಡ್ ಮ್ಯಾಟ್ರಸ್ ಇರೋದ್ರಿಂದ ನಂಗೆ ತುಂಬಾ ಕಷ್ಟ ಆಗ್ತಾಯಿತ್ತು ಸ್ಟಾರ್ಟಿಂಗೆಲ್ಲ ಹಾಕಬೇಕಾದ್ರೆ. ಇವಾಗ ಮಕ್ಕಳು ಸಹ ಹಾಕ್ಬಿಡ್ಬೋದು. ಸೊ ಇವಾಗೆಲ್ಲ ಚೇಂಜ್ ಮಾಡಿದ್ದಾಯಿತು, ನೆಮ್ಮದಿಯಾಗಿ ಮಲ್ಗೋ ಟೈಮು. ಬಟ್ ಇಷ್ಟು ಕೆಲಸ ಮಾಡಿದ್ಮೇಲೆ ಇನ್ನೂ ಕೆಲಸ ಇರುತ್ತೆ. ಸೊ ನಂದು ಡೈಲಿ ನೈಟ್ ರೋಟೀನಲ್ಲಿ ಇವಾಗೆಲ್ಲ ಡಿಶಸ್ ಎಲ್ಲ ಯೂಸ್ ಮಾಡಿರೋದೆಲ್ಲ ಡಿಶ್ ವಾಷರ್ಗೆ ಹಾಕಿ ನೀಟಾಗಿ ಡಿಶ್ ವಾಷರ್ ಆನ್ ಮಾಡಿದ್ರೆ ಬೆಳಗ್ಗೆ ಅಷ್ಟರಲ್ಲಿ ನೀಟಾಗೆಲ್ಲ ತೊಳೆದಿಟ್ಬಿಟ್ಟಿರುತ್ತೆ. ಸೊ ದಟ್ ನಾನು ಯೂಸ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಯೂಶ್ವಲಿ ಲೈಕ್ ಡಿಶ್ ವಾಷರ್ ನೀವು ಯೂಸ್ ಮಾಡ್ತೀರಲ್ಲ ಚೆನ್ನಾಗಿ ತೊಳೆಯುತ್ತಾ ಅಂತ ಕೇಳಿದ್ರಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಇವಾಗ ಹಾಕಿ ತೋರಿಸ್ತಾ ಇದ್ದೀನಲ್ಲ, ನೆಕ್ಸ್ಟ್ ಡೇ ವ್ಲಾಗು ಇನ್ನೊಂದು ಮಾಡ್ತೀನಿ. ಆವಾಗ ಯಾವ ರೀತಿ ಅದು ಕ್ಲೀನ್ ಮಾಡಿದೆ ಅಂತ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ತೀನಿ. ಸೊ ಇದು ಡಿಶ್ ವಾಷರ್ ನಾನು 3-in-1 ಟ್ಯಾಬ್ಲೆಟ್ ತೊಗೊಂಬಿಟ್ಟಿದ್ದೀನಿ. ಅಂದರೆ ಈ ಡಿಟರ್ಜೆಂಟು, ರಿನ್ಸೈಡು ಮತ್ತು ಸಾಲ್ಟು ಇದೆಲ್ಲ ಸಪ್ರೇಟ್ ಹಾಕೋಕ್ಕೆ ಬದಲು ಒಂದರಲ್ಲೇ 3 ಇರುತ್ತೆ. ಸೊ ಇದೊಂದು ಟ್ಯಾಬ್ಲೆಟ್ ಹಾಕ್ಬಿಟ್ರೆ 3ಕ್ಕೂ ಅದು ಒಂದೇ ಟ್ಯಾಬ್ಲೆಟ್ ಸರಿ ಹೋಗುತ್ತೆ. ಬಟ್ ಕೋಲಾರದು ನಮ್ಮ ಕಡೆ ನೀರು ತುಂಬ ಹಾರ್ಡ್ ವಾಟರು, ಅದರಿಂದ ನಾನು ಸಾಲ್ಟು ಮತ್ತು ರಿನ್ಸೈಡ್ ಮತ್ತೆ ಸಪ್ರೇಟಾಗಿ ಯೂಸ್ ಮಾಡ್ತೀನಿ. ಬಟ್ ಡಿಟರ್ಜೆಂಟ್ ಜಾಗದಲ್ಲಿ ಸಹ ಅದು 3-in-1 ಟ್ಯಾಬ್ಲೆಟ್ ಎಲ್ಲ ತೊಗೊಂಡು ಯೂಸ್ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿದೆ ರಿಸಲ್ಟ್ ಏನೋ ಟ್ಯಾಬ್ಲೆಟು. ಬಟ್ ಜಸ್ಟ್ ಡಿಟರ್ಜೆಂಟ್ ನನಗೆ ಅಷ್ಟು ಸ್ಯಾಟಿಸ್ಫೈ ಆಗಲಿಲ್ಲ. ನಮ್ಮ ಕಡೆ ನೀರಿಗೆ ಅದು ಸೂಟ್ ಆಗೋಲ್ಲ. ಬಟ್ ಬ್ಯಾಂಗ್ಳೂರ್ ಹತ್ರ ಕಾವೇರಿ ನೀರೆಲ್ಲ ಇದ್ದರೆ ನೀವು ಡಿಟರ್ಜೆಂಟೇ ಸಾಕನ್ಸುತ್ತೆ, ಯಾಕಂದರೆ ಅಲ್ಲೆಲ್ಲ ಸಾಫ್ಟ್ ವಾಟರ್ ಇರುತ್ತಲ್ಲ. ಸೊ ಆ ಒಂದು ರೀಸನಿಂದ. ಸೊ ಇವಾಗ ನೆಕ್ಸ್ಟು ಕಿಚನಲ್ಲಿ ಎಲ್ಲ ಕೌಂಟ್ರ್ ಟಾಪು ಮತ್ತು ಸ್ಟವ್ ಎಲ್ಲ ಕ್ಲೀನ್ ಮಾಡೇ ನಾನು ಮಲ್ಗೋದು ಡೈಲಿ. ಯಾಕಂದರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ನಂಗೆ ಕ್ಲೀನಾಗಿದ್ರೇ ಅಡುಗೆ ಮಾಡೋಕ್ಕೆ ಒಂದು ಸ್ವಲ್ಪ ಖುಷಿಯಾಗುತ್ತೆ. ಇಲ್ಲಾಂದರೆ ಆ ಥರ ಒಂದು ಸ್ವಲ್ಪ ಮೆಸ್ಸಿಯಾಗಿದ್ರೆ ಅಂತೂ ನಂಗೆ ಮೂಡ್ ಆಫೇ ಆಗೋಗುತ್ತೆ ಬೆಳಗಿನ ಜಾವ. ಸೊ ಇವಾಗೆಲ್ಲ ಕಿಚನ್ ಎಲ್ಲ ಕ್ಲೀನ್ ಆಯಿತು. ನೆಕ್ಸ್ಟು ಇದ್ರ ಮೇಲೆ ಸ್ಟವ್ ಮೇಲೆ ಎಲ್ಲ ಇರುತ್ತಲ್ಲ ಬರ್ನರ್ಸು, ಅದನ್ನು ಸಹ ನಾನು ಡಿಶ್ ವಾಷರ್ಗೆ ಹಾಕ್ಬಿಡ್ತೀನಿ. ಅದ್ರ ಮೇಲೇನು ಎಣ್ಣೆ ಎಲ್ಲ ಬಿದ್ದಿರುತ್ತಲ್ವ, ಅದೆಲ್ಲ ಕ್ಲೀನ್ ಆಗುತ್ತೆ. ಸೊ ಯಾವ ರೀತಿ ಕ್ಲೀನ್ ಆಗಿದೆ ಅಂತ ನಾನು ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ. ಸೊ ಇವಾಗ ಕಿಚನ್ ಎಲ್ಲ ನೀಟಾಗಿ ಕ್ಲೀನ್ ಮಾಡಿದ್ದಾಯಿತು. ಸೊ ಲಾಸ್ಟ್ ಟಾಸ್ಕ್ ಅಂದರೆ ಮಲ್ಗೋಕ್ಕೆ ಮುಂಚೆ ಇನ್ನೊಂದು ಟಾಸ್ಕ್ ಇದೆ ನನಗೆ. ಅದೇನಂದರೆ ಪ್ಲ್ಯಾಂಟ್ಸ್ ಕೇರು. ಸೊ ಯೂಶ್ವಲಿ ಬೆಳಗಿನ ಜಾವ ಇಲ್ಲ ಲೈಕ್ ರಾತ್ರಿ ನೀರು ಹಾಕ್ತೀನಿ ನಾನು ಗಿಡಗಳಿಗೆ. ಸೊ ಯೂಶ್ವಲಿ ನಮ್ಮಮ್ಮ ಎಲ್ಲ ಏನು ಹೇಳ್ತಾರೆ ಅಂದರೆ ಬಿಸಿಲು ಅಂದರೆ ಬಿಸಿ ಇರೋವಾಗ ಗಿಡಗಳಿಗೆ ನೀರು ಹಾಕ್ಬಾರ್ದು, ತಂಪಿರೋವಾಗ ನೀರು ಹಾಕಬೇಕು ಅಂತ. ಸೊ ತಂಪಿರೋದಂದರೆ ಸಂಜೆ ಮೇಲೆ ಇಲ್ಲ ಅರ್ಲಿ ಮಾರ್ನಿಂಗ್ಸ್ ಹಾಕಬೇಕು. ಸೊ ಸಮ್ಟೈಮ್ಸ್ ನಾನು ಅರ್ಲಿ ಮಾರ್ನಿಂಗ್ಸ್ ತುಂಬ ಬ್ಯುಸಿಯಾಗಿ ಹೋಗ್ತೀನಿ, ಆಫೀಸ್ ಕೆಲಸ ಮತ್ತು ಮಕ್ಕಳದು ಎಲ್ಲ ಬ್ಯುಸಿ ಇರ್ತೀನಿ. ಸೊ ಅದಕ್ಕೆ ಈ ನಡುವೆ ಎಲ್ಲ ನೈಟು ಇದೊಂದು ರುಟೀನ್ ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಅಂದರೆ ಡಿಪೆಂಡ್ಸು, ಲೈಕ್ ಒಂದೊಂದು ಟೈಮ್ ಮಾರ್ನಿಂಗೇ ಹಾಕಿರ್ತೀನಿ, ಆವಾಗ ನೈಟ್ ಹಾಕಲ್ಲ. ಬಟ್ ಈ ನಡುವೆ ಎಲ್ಲ ಮಾರ್ನಿಂಗ್ಸ್ ತುಂಬಾ ಬ್ಯುಸಿ ಸ್ಕೆಡ್ಯೂಲ್ ಇರೋದ್ರಿಂದ ಸೊ ನೈಟೆಲ್ಲ ಪ್ಲ್ಯಾಂಟ್ಸ್ ಕೇರ್ ಮಾಡ್ಕೊಳ್ತೀನಿ. ಸೊ ಇದೊಂದು ತುಂಬಾ ಒಂಥರ ರಿಫ್ರೆಶಿಂಗ್. ಅಷ್ಟು ಹೆಕ್ಟಿಕ್ ಡೇಲಿ ಫುಲ್ಲು ಕೆಲಸ ಮಾಡಿ ಲಾಸ್ಟಲ್ಲಿ ಬಂದು ಗಿಡಗಳಿಗೆ ನೀರು ಹಾಕೋದು ಒಂಥರ ಪೀಸ್ಫುಲ್ಲಾಗಿ ಅನಿಸುತ್ತೆ. ಸೊ ಎಸ್ಪೆಷಲಿ ಒಂದು ಸ್ವಲ್ಪ ಗಿಡಗಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ದಂಗೆ ಅನಿಸುತ್ತೆ. ನನಗಂತೂ ಬೆಸ್ಟ್ ಪಾರ್ಟ್ ಆಫ್ ಅ ಡೇ ಅಂದರೆ ಇದೇ ಅಂತಲೇ ಹೇಳ್ಬೋದು.
ತುಂಬಾ ಇಷ್ಟ ಆಗುತ್ತೆ ನನಗೆ ಗಿಡಗಳ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋದು, ಅದಕ್ಕೆ ಕೇರ್ ಮಾಡೋದು ಎಲ್ಲ. ಸೊ ನೋಡ್ತಾ ಇದ್ದೀರಲ್ಲ, ಒಂದು ಸ್ಪ್ರೇಯರ್ ತೊಗೊಂಡಿದ್ದೀನಿ. ಸೊ ಇದರಿಂದ ಏನು ಅಡ್ವಾಂಟೇಜ್ ಅಂದರೆ, ಮೇಲೆ ಇರುವಂಥ ಹ್ಯಾಂಗಿಂಗ್ ಪ್ಲ್ಯಾಂಟ್ಸಿಗೆ ಕೂಡ ಅದು ಸ್ಪ್ರೇ ಯೂಸ್ ಮಾಡಿಕೊಂಡು ನಾನು ಸ್ಪ್ರೇ ಮಾಡ್ಬೋದು. ಸೊ ಅದಕ್ಕೇನು ಸಪ್ರೇಟಾಗಿ ನಾನೇನು ಎಣ್ಣೆ ಹಾಕ್ಕೊಂಡು ಎಲ್ಲ ಹಾಕೋ ಅವಶ್ಯಕತೆ ಇಲ್ಲ. ನೀರು ಸ್ಪ್ರೇಯರ್ಸಿಂದನೇ ಡೈರೆಕ್ಟಾಗಿ ಹಾಕ್ಕೋಬೋದು. ಸೊ ಯೂಶ್ವಲಿ ಸೋಮವಾರ ಶುಕ್ರವಾರ ಇನ್ನೂ ಬ್ಯುಸಿ ಇರ್ತೀನಿ, ಯಾಕಂದರೆ ಆವಾಗ ಪೂಜೆ ಮತ್ತು ಔಟ್ಸೈಡೆಲ್ಲ ಕ್ಲೀನಿಂಗು ಇದೆಲ್ಲ ಸಪ್ರೇಟ್ ಟಾಸ್ಕ್ ಇರುತ್ತೆ. ಬಟ್ ಇವತ್ತು ಥರ್ಸ್ಡೇ ಆಗಿರೋದ್ರಿಂದ ಅದೆರಡು ಕಡಿಮೆ ಆಯಿತು. ಸೊ ಇವತ್ತಂತೂ ಫುಲ್ ಮಾರ್ನಿಂಗ್ ಟಿಲ್ ನೈಟ್ ನನ್ನ ಒಂದು ರೋಟೀನ್ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ನಿಮಗೆಲ್ಲ ಈ ಒಂದು ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಸೊ ಹೇಗೆ ಅನಿಸ್ತು ಈ ಒಂದು ವ್ಲಾಗ್ ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ.